ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಸೇಲ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತೀವಿ ಸೇಲ್ ಡೀಡ್ಗಿಂತ ಮುಂಚೆ ಒಂದು ಪ್ರಾಪರ್ಟಿ ವಿಚಾರದಲ್ಲಿ. ಆ ಸೇಲ್ ಅಗ್ರಿಮೆಂಟ್ನ ನಾವು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಇಂಥ ಸಮಯದಲ್ಲಿ ಈ ಒಂದು ಸಮಸ್ಯೆಗಳುಂಟಾದಾಗ, ಅಂದರೆ ಇಲ್ಲಿ ಸೇಲ್ ಅಗ್ರಿಮೆಂಟ್ನ ಮಾಡ್ಕೊಂಡಿರೋ ಉದ್ದೇಶ ಪೂರ್ತಿಯಾದಾಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಅದೇ ಸೇಲ್ ಅಗ್ರಿಮೆಂಟು ಯಾವುದಾದ್ರು ಸಮಸ್ಯೆಗಳಿಗೆ ಒಳಗಾದಾಗ, ಅದಕ್ಕೆ ಹಣ ಕೊಟ್ಟಿರೋಂಥ ಸಮಯದಲ್ಲಿ ಆ ಸೇಲ್ ಅಗ್ರಿಮೆಂಟ್ನ ವ್ಯಾಲಿಡಿಟಿ ಇಲ್ಲ, ಯಾಕೆಂದರೆ ಅದು ರಿಜಿಸ್ಟರ್ಡ್ ಆಗಿಲ್ಲ, ಅನ್ರಿಜಿಸ್ಟರ್ಡ್ ಅಂತೇಳಿ ಅದನ್ನು ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ಅಂತೇಳಿ ಕೆಲವರು ವಾದವನ್ನು ಮಾಡ್ತಾರೆ. ಇದರಿಂದ ಗೊಂದಲ ಇರುತ್ತೆ. ಈ ಸೇಲ್ ಅಗ್ರಿಮೆಂಟ್ನ ನಾವು ರಿಜಿಸ್ಟರ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಂತೇಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ನೀಡಿದೆ. ಅಷ್ಟೇ ಅಲ್ಲ, ಬಹಳ ತೀರ್ಪುಗಳು ಈ ವಿಚಾರವಾಗಿ ಬಂದಿದೆ. ಆದರೂ ಕೂಡ ಈ ಒಂದು ಗೊಂದಲ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇತ್ತೀಚೆಗೆ ಟ್ರಯಲ್ ಕೋರ್ಟಲ್ಲಿ ಈ ಒಂದು ಸೇಲ್ ಅಗ್ರಿಮೆಂಟನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರ್ದು ಅಂತ ಹೇಳಲಾಗಿತ್ತು. ಅದೇ ರೀತಿ ಅದನ್ನು ಹೈಕೋರ್ಟಲ್ಲೂ ಕೂಡ ಮುಂದುವರಿಸಿ ಇದನ್ನು ಪ್ರಮುಖ ಸಾಕ್ಷಿಯಾಗಿ ಮಾಡ್ಕೋಬಾರ್ದು. ಯಾಕೆಂದರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನಿದೆ 1908ರ ಸೆಕ್ಷನ್ 49ರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳು ರಿಜಿಸ್ಟರ್ ಆದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರೋದು ಅಂತ ಹೇಳಿ ಅದನ್ನು ಸಾಕ್ಷಿಗಳಾಗಿ, ಅಂದರೆ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಇದೆ. ಸೇಲ್ ಅಗ್ರಿಮೆಂಟ್ ಏನಿದೆ ಇದು ರಿಜಿಸ್ಟರ್ಡ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಟ್ರಯಲ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟಲ್ಲಾಗಿರ್ಬೋದು ಇದನ್ನು ರಿಜೆಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ವಿಚಾರಣೆಯನ್ನು ನಡೆಸಿ ಪ್ರತಿಯೊಬ್ಬರಿಗೂ ಕೂಡ ಇದು ಅರ್ಥ ಆಗಬೇಕು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸಿದೆ. ಏನು ಅಂದರೆ, ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಸೆಕ್ಷನ್ 49ರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಬೇಕು ಅಂತ ಇದ್ದರೂ ಕೂಡ ಕೆಲವೊಂದು ರಿಲೀಫ್ ಇರುತ್ತೆ. ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಕೆಳಗಡೆ ಯಾರೆಲ್ಲ ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಅಂಥ ಸಮಯದಲ್ಲಿ ಎಕ್ಸಂಪ್ಷನ್ನ ಕೊಡಬೇಕು ಅಂತ ಹೇಳಿದೆ. ಅದರಿಂದ ಯಾವುದೇ ಒಂದು ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಆಗಿದ್ರೂ ಕೂಡ ಅದನ್ನು ನೀವು ಕೋರ್ಟಲ್ಲಿ ಪ್ರಮುಖ ಸಾಕ್ಷಿಯಾಗಿ ಅದನ್ನು ಪರಿಗಣಿಸಬೇಕಾಗುತ್ತೆ. ರಿಜಿಸ್ಟ್ರ್ ಮಾಡಿಸಲೇಬೇಕು ಅಂತ ಯಾವುದೇ ನಿಯಮಗಳಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ ಈ ಒಂದು ಸೆಕ್ಷನ್ ಅಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಆದರೆ ಸೇಲ್ ಅಗ್ರಿಮೆಂಟ್ನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಅಡಿಯಲ್ಲಿ ನಾವು ಕೇಸನ್ನು ದಾಖಲಿಸೋದ್ರಿಂದ ಇದಕ್ಕೆ ಎಕ್ಸಂಪ್ಷನ್ ಇದೆ. ಇದು ರಿಜಿಸ್ಟರ್ಡ್ ಆಗಿಲ್ಲ ಅಂದರೂ ಕೂಡ ನಾವು ಕೇಸನ್ನು ದಾಖಲಿಸ್ಬೋದಾಗಿರುತ್ತೆ. ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ ಇದಕ್ಕೆ ಪ್ರಮುಖವಾದ ಆಧಾರ ಆಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.